ನೋಡಿ, ಆ ಅಜ್ಜಿ ಬಂದಿದೆ. ಆ ಅಜ್ಜಿಗೆ ಜಾಸ್ತಿ ಟೈಮ್ ಇಲ್ವಂತೆ. ಏನೋ ಕೆಲಸ ಆಯ್ತಂತೆ, ಬೇಗ ಮಾತಾಡ್ಬಿಟ್ಟು ಬೇಗ ಹೋಗ್ಬೇಕಂತೆ. ಬನ್ನಿ, ಅದೇನ್ ಮಾತಾಡ್ತೀರೋ ಮಾತಾಡಿ, ನೀವೇ ಸಂಧಾನ ಮಾಡ್ಕೊಳ್ಳಿವ್ರಂತೆ, ನಾವು ಮಾತಾಡ್ತೀವಿ. ಹಾ, ಬಂದ್ರೆ ಸರ್ ಅಜ್ಜಿ? ಸರಿ 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 ಸರ್. ನಡೀರಿ ಸರ್, ಹೋಗೋಣ. ಹಾ, ಬನ್ನಿ ಬೇಗ. ಅಮ್ಮ, ದುರಂಕಾರ ಅದು ಇದು ದೌಲತ್ತು ಎಲ್ಲ ಪಾಕೋಕ್ ಇಕ್ಬಿಟ್ಟು ಆ ಮುದುಕಿಗೆ ಕೈ ಕಾಲಿಡ್ದೇನ ಪರವಾಗಿಲ್ಲ, ಕೇಸ್ ವಾಪಸ್ ತಗೊಳಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ನೆನ್ಪೈತಾನೆ ರಾತ್ರಿ ಎಲ್ಲನೂ ಹಿಂಗೆ ಹಿಂಗೆ ದರ್ಬೇಸಿ ಬಾಳ್ಬೇಕಾಯ್ತದೆ. ಹಾ, ಆಯ್ತಾಯ್ತು, ನೀನು ಹೇಳ್ದಂಗೆ ಆಯ್ತು. ಆ ಮುದುಕಿ ತಗೆ ಹೆಂಗೆ ಮಾತಾಡಬೇಕು ಹಂಗೆ ನೀ ಮಾತಾಡೋಣ. ನಾನೇನು ಮಾತಾಡೋಕ್ಕಿಲ್ಲ, ನೀನೇನಿಯ ಮಾತಾಡೋಣ, ಸುಮ್ಕಿರ್ತೀನಿ. ನಂಗೂ ಪಾಪ ಬಂದರೆ ಗೊತ್ತಲ್ಲ, ಹೆಂಗೆಂಗೋ ಮಾತಾಡ್ಬಿಟ್ಟು ತಿರುಗಿ ಎಲ್ಲ ಎಡವಟ್ಟು ಕೆಲಸ ಮಾಡ್ಬಿಡ್ತೀನಿ. ನಾನಂತೂ ಒಂದು ನ್ಯಾಯವಾದ ಕೆಲಸ ಮಾಡೋಕ್ಕಿಲ್ಲ ನಾನು. ಬರೀ ಎಡವಟ್ಟು 420 ಕೆಲಸ ನೀನು ಮಾಡೋದು ನಾನು. ಆಯಿತು ನೋಡಿ, ಹೋಗ್ಬಿಟ್ಟು ಅಮೌಂತ ಕೈಯೋ ಕಾಲು ಹಿಡಿದು ಮಾತಾಡ್ಬಿಟ್ಟು ಹೆಂಗೋ ಕೇಸ್ ವಾಪಸ್ ತಗೊಳಂಗೆ ಮಾಡೋಣ. ಇನ್ನೇನು ಇಲ್ಲಿರೋದಕ್ಕಿಂತ ಮುದುಕಿ ಕೈ ಕಾಲು ಹಿಡ್ಕೊಳ್ಳೋದೇ ಎಷ್ಟೋ ವಾಸಿ ಅಂತ ಅನ್ನಿಸ್ತೈತೆ. ಸದ್ಯಕ್ಕೆ ನೀನೇನು ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ನೀನು ನಿಂತ್ಕ, ಸರಿನಾ? ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ತುಂಬ ಒಳ್ಳೇದು ನನಗೂ. ನೀನು ಹಂಗೆ ಬಾಯಿ ಮುಚ್ಕೊಂಡು ನಿಂತ್ಕ. ತಿರು ನೀನು ಏನಾರೋ ಮಾತಾಡ್ಬಿಟ್ಟು ಜೈಲಾಗಿರಂಗೆ ಮಾಡಬೇಡ. ನೀನು ಮಾಡೋದೆಲ್ಲ ಎಡವಟ್ಟು ಕೆಲಸನೇ. ನೀನಂತೂ ಬ್ಯಾಡಮ್ಮ ಬ್ಯಾಡಮ್ಮ ಅಂದ್ರೂ ಮಾಡನಿ ಅಂತ ಹೇಳ್ಬಿಟ್ಟು ಎಲ್ಲ ಯಾಕುಟ್ಟಿಸ್ತೀಯ. ಸರಿ ಅವಳು, ಆಯ್ತು ನೋಡಿ. ನಿಮ್ಗೆ ಹೊಡೆದಿದ್ರಲ್ಲ, ಎಲ್ಲ ವಾಸಿ ಆಯ್ತಾ ನಿಮ್ಗೆ? ಆಹಾ, ವಾಸಿ ಆಯ್ತು ಪೊಲೀಸ್ ಅಪ್ಪರೇ, ಎಲ್ಲ ವಾಸಿ ಆಯ್ತು. ಏನು ಮಾಡ್ತೀರಾ, ಹಾಸ್ಪಿಟಲ್ಲು ಅದು ಇದು ತೋರಿಸ್ಕೊಂಡು ಹುಸಿ ಹಂಗೋ ಕಷ್ಟವೋ ಸುಖವಂಗೆ ಎಲ್ಲನೂ ವಾಸಿನೇ ಮಾಡಿಸ್ಬಿಟ್ಕೊಂಡೆ ಎಲ್ಲನೂ. ಹೌದಾ, ಸರಿ. ಪಾಪ ಬಿಡಿ, ಅವರು ಜೈಲಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಸಂಧಾನ ಮಾಡಿಸಿ ಅಂತ ಕೇಳ್ತಾ ಇದ್ರು. ಅದಕ್ಕೇನೆ ನಾನು ಸರಿ ಅಂತ ಹೇಳಿ ಕರೆಸ್ದೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಒಪ್ಕೊಳ್ಳಿ ಸಂಧಾನಕ್ಕೆ. ನಿಮ್ಗೇನಾದ್ರೂ ಇಷ್ಟ ಇಲ್ಲ ಅಂತಂದ್ರೆ ಅವಶ್ಯಕತೆ ಇಲ್ಲ, ಮಾಮೂಲಿ ಕೇಸು ಗೀಸು ಎಲ್ಲ ನಡ್ಕೊಂಡು ಹಂಗೆ ಹೋಗುತ್ತೆ. ಸರಿ ಸರಿ ಆಯ್ತು. ನೋಡಿ, ಅದೇನ್ ಮಾತಾಡ್ತಿರೋ ಮಾತಾಡಿ. ಅವ್ರ ಕೇಸ್ ವಾಪಸ್ ತಗೊಂಡ್ರೆ ನಿಮ್ಮನ್ನ ಕಳಿಸ್ತೀವಿ. ಅವ್ರೇನಾದ್ರು ಕೇಸ್ ವಾಪಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲೇ ಇರ್ಬೇಕಾಗ್ತೈತೆ. ಅದೇನ್ ಕೇಳ್ತಿರೋ ಕೇಳಿ. ನೋಡಿ, ನೀವು ಅವ್ರ ಮಾತಿಗೇನಾದ್ರು ಒಪ್ಕೊಂಡು ನೀವು ಕ್ಷಮಿಸೋದಾದ್ರೆ, ಕೇಸ್ ವಾಪಸ್ ತಗೊಳ್ಳೋದಾದ್ರೆ ಆರಾಮ ಕೇಸ್ ವಾಪಸ್ ತಗೋಬಹುದು, ಏನ್ ತೊಂದರೆ ಇಲ್ಲ. ನಾವು ಬಿಟ್ಟು ಕಳಿಸ್ತೀವಿ. ನೀವೇ ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಕೋರ್ಟು ಕಚೇರಿ ಅದು ಇದು ಅಂತ ತುಂಬಾ ಓಡಾಡ್ಬೇಕಾಗ್ತದೆ. ಇಷ್ಟು ಅಷ್ಟು ಅಲ್ಲ, ಕೋರ್ಟ್ ಮೆಟ್ಟೆಲ್ಲ ಹತ್ಬೇಕಾಗ್ತದೆ. ನೀವು ಒಂದ್ಸಲ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ನಿಮ್ ಸಂಬಂಧಿಕರು ಬೇರೆ, ಯೋಚನೆ ಮಾಡಿ. ಅಜ್ಜಿ, ನಂದು ತಪ್ಪಾಯ್ತು, ನಂದು ದಯವಿಟ್ಟು ಕ್ಷಮಿಸ್ಬಿಡಿ. ನಾನೇ ದೌಲತ್ತು ದುರಂಕರವಾಗಿ ಮಾತಾಡಿದ್ದು ನಾನೇನಿಯ, ಮೋಸ ಮಾಡಿದ್ದು ನಾನೇನಿಯ, ನಿಮ್ಮ ಮೊಮ್ಮಗಂಗೆ ಎಲ್ಲ ಮಾಡಿದ್ದು ನಾನೇನಿಯ. ನನಗೆ ತಪ್ಪಿನ ಹೊರವಾಗೈತೆ. ನಾನು ಏನು ಮಾಡಿದೆ ತಪ್ಪು ಅಂತ ಹೇಳಿ ನಂಗೆ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಕೇಸ್ನ ವಾಪಸ್ ತಗೋಬಿಡಿ. ನಮ್ಗೆ ಇಲ್ಲಿ ಇರೋಕ್ಕಾಯ್ತಿಲ್ಲ. ನಮಗೆ ಇನ್ನೊಂದ್ಕಿತ ನಿಮ್ಮ ತಂಟೆ ನಿಮ್ಮ ಸವಾಸಕ್ಕಂತೂ ದೇವ್ರಣೆಗೂ ಬರೋಕ್ಕಿಲ್ಲ. ನಿಮ್ಮ ಸವಾಸಕ್ಕೆ ನಮಗೆ ಹಾಕ್ಬೇಕು ಸುಮ್ಕೇನಿಯಾ? ಏನೋ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟು ನೀನು 15 ಲಕ್ಷ ಕೇಳ್ತೀನಿ 20 ಲಕ್ಷ ಕೇಳ್ತೀನಿ ಅಂತ ಏನೋ ಬಿಲ್ಡಪ್ ಕೊಡ್ತಾ ಇದ್ದೆ. ಯಾಕೆ ಇವಾಗ ಆಗಲೇ ನೀವು ಮನ್ಸಿನಿಗೆ ಕಮ್ಮಿ ಆಗೋಗ್ಬಿಡ್ತಾ? 15-20 ಲಕ್ಷ ಕೀಳಕ್ಕೆ ನಾನು ಏನು ಅನ್ಕೊಬಿಟ್ಟಿದ್ದೀಗ ನೀನು? ಮಾಡೋದೆಲ್ಲ ಮಾಡಿಬಿಟ್ಟು ದರಿದ್ರದೊಳೆ ನೀನೇ ತಾನೇ ಓಡೋಗ್ಬಿಟ್ಟು ನಿಂಗೆ ಜೀವನಾಂಶ ಯಾಕೆ ಕೊಡಬೇಕು? ನನ್ನ ಮೊಮ್ಮಗ ಏನಾರ ಬಿಟ್ಟು ಹೋಗ್ಬಿಟ್ಟು ನಿನ್ನ? ಇಲ್ಲ ತಾನೇ. ನನ್ನ ಮೊಮ್ಮಗ ಒಂದು ದಿನಕ್ಕೂ ಹೋಗುತ್ತು, ನೀನು ಏನು ಇದು ಮಾಡಲಿಲ್ಲ, ಬಿಟ್ಟೋಗ್ಲಿಲ್ಲ. ನೀನೇನು ಬಿಟ್ಟೋಗೋ ಗಂಟ ಹೋಗ್ಬಿಟ್ಟು ನಿನಗೆ ಜೀವನಾಂಶ ಬೇಕು ಅಂತಂದ್ರೆ ಯಾಕೆ ನನ್ನ ಮಗನ ಜೊತೆ ಓಡೋಗಿದೆಯಲ್ಲ ಬೇವಸ್ತಿ ನನ್ನ ಮಗ ನಿಂಗೆ ಜೀವನಾಂಶ ಕೊಡ್ತಾ ಇಲ್ವೇನು? ನನ್ನ ಮೊಮ್ಮಗ ನೀನು ಕೊಡ್ಬೇಕೆ ನಿನಗೆ ಜೀವನಾಂಶ? ಇವೆಲ್ಲ ನನ್ನ ತಾಗ ಮಾಡಿಕಬೇಡ. ನಿನ್ನ ಅವ್ರಂಗಿ ಆಟ ಏನಿದ್ರು ನಿಮ್ಮ ಅಮ್ಮನ ತಾಗ ಮಾಡಿಕ. ನಮ್ಮ ತಾಗ ಮಾಡಿಕೊಳಕ್ಕೆ ಬರಬೇಡ. ಮೊದಲೇ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಏನು ಅನ್ಕೊಬಿಟ್ಟಿದ್ದೀಗ ನೀನು? ಎಷ್ಟು ಮೋಸ ಮಾಡ್ತಿದ್ದ ನೀನು? ನನ್ನೇ ನೀವು ಹೊಡೆಯಕ್ಕೆ ಬರ್ತಿದ್ದ ನೀನು? ಓಹೋ, ಕೇಸ್ ಹಾಕ್ಬಿಟ್ಟು ನಾನು ಒಳಗೆ ಹಾಕ್ಸ್ಬೇಕು ಅಂತ ಮಾಡಿಯ ನೀನು? ನನ್ನ ಮೊಮ್ಮಗಂಗೆ ಎಷ್ಟು ಮೋಸ ಮಾಡ್ಬಿಟ್ಟಿಯ ನೀನು? ಅಜ್ಜಿ, ಆಯಿತು, ತಪ್ಪಾಯಿತು, ನಂದೇ ನಿನಗೆ ತಪ್ಪಾಯಿತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತ ನಿಮ್ಮ ಮನೆ ಸವಾಸಕ್ಕೆ ನಿಮ್ಮ ಇದಕ್ಕೆ ನಾನು ಬರೋದು ಇಲ್ಲ, ಎಂಥದೂ ಇಲ್ಲ. ತಪ್ಪಾಯಿತು ನಂದೂ. ಇದೊಂದು ಕಿತ್ತ ಕೇಸ್ ವಾಪಸ್ ತಗೊಬಿಡಿ. ನಿಮಗೆ ಕೈ ಮುಗಿತೀನಿ, ದೇವರೇ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಸಾಕು ಎದ್ದೊಳ್ ಯಾಕೆ? ದಯವಿಟ್ಟು ಕ್ಷಮಿಸ್ಬಿಟ್ಟು ನನ್ನ ಕೇಸ್ ಅಂತೂ ವಾಪಸ್ ತಗೊಬಿಡಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಕಾಲಿಗೆ ಬೀಳ್ತಾ ಇದ್ದೀನಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಹೌದು, ನಮಗೆ ತಪ್ಪಾಗೋಗ್ಬಿಡ್ತು. ನಾವೇ ದೌಲತ್ ಮಾಡಿ ಶಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮಗಳದು ನಂದು ತಪ್ಪೈತೆ, ನಾನು ಒಪ್ಕೋತೀನಿ. ಇಬ್ರು ಸೇರನೇ ನೀನು ತಪ್ಪು ಮಾಡಿದ್ದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪಾಗೋಗ್ಬಿಡ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಆಯಿತು, ನಾನು ಕೇಸ್ ವಾಪಸ್ ತಗೋತೀನಿ. ಆಯಿತು. ಆದರೆ ಒಂದು ಕಂಡೀಷನ್ನು. ಏನು ಕಂಡೀಷನ್ನು? ನೀನು ನನ್ನ ಮೊಮ್ಮಗಂಗೆ ಡೈವರ್ಸ್ ಕೊಡಬೇಕು, ಸರಿನಾ? ಅವನನ್ನ ಆಟ ಆಡಿಸ್ತಿದ್ದೀಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ನನಗೆ ಬೇಕಿಲ್ಲ. ನೀನು ನನ್ನ ಮೊಮ್ಮಗಂಗೆ ಡೈವರ್ಸ್ ಕೊಡಬೇಕು ಅಷ್ಟೇ ನೀನಿಯ. ಸರಿ ಆಯ್ತು ಕೊಡ್ತೀನಿ. ದಯವಿಟ್ಟು ಕೇಸ್ ವಾಪಸ್ ತಗೊಬಿಡಿ. ದಯವಿಟ್ಟು ಸುಮ್ಮನೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳೋದಲ್ಲ. ಈಗ ಜೀವನಾಂಶಕ್ಕೆ 10 ಲಕ್ಷ ಕೊಡು 15 ಲಕ್ಷ ಕೊಡು ಅಂತ ಕೇಳ್ತಾ ಇದೆಯಲ್ಲ. ನನ್ನ ಮೊಮ್ಮಗ ನಿಂಗೆ ಜೀವನಾಂಶಕ್ಕೆ 10 ಪೈಸೆನೂ ಕೊಡೋಕ್ಕಿಲ್ಲ. ಹಂಗೆ ನೀನು ಸೈನ್ ಹಾಕ್ಬೇಕು ಡೈವರ್ಸ್ ಪೇಪರ್ಗೆ. ಹಂಗೆ ಸೈನ್ ಹಾಕ್ತೀನಿ ಅಂತ ಹೇಳಿದ್ರೆ ಕೇಸ್ ವಾಪಸ್ ತಗೋತೀನಿ. ಇಲ್ಲ ಅಂತಂದ್ರೆ ಇಬ್ರು ಇಲ್ಲೇ ಬಿದ್ದಿರ್ರಿ. ಏನು ಜೀವನಾಂಶಕ್ಕೆ 10 ಪೈಸೆನೂ ಕೊಡೋಕ್ಕಿಲ್ವಾ ನೀವು? ಯಾಕೆ ಕೊಡಬೇಕು? ಬಾಳ್ಮೆ ಮಾಡಕ್ಕಾಗ್ದಿದ್ದಂಗೆ ಓಡಾಗಿರೋಳು ನೀನ ಇಲ್ಲ ನಾನಾ? ನೀನ್ ತಾನೇ ಓಡಾಗಿರೋದು ಬಾಳ್ಮೆ ಮಾಡಕ್ಕಾಗ್ದಿದ್ದಂಗೆ. ನನ್ನ ಮೊಮ್ಮಗನ ನೀನು ಓಡ್ ಕಳಿಸ್ಬಿಟ್ಟಿದ್ನ ಹೊಡೆದ್ಬಿಟ್ಟು. ಇಲ್ಲ ತಾನೇ? ಅವ್ನು ಯಾವನ್ನ ತಗ್ಲಾಕೊಂಡು ಅವನೇ ಬೇಕು ಅಂತ ಹೇಳ್ಬಿಟ್ಟು ಹೋಗಿರೋದು ನೀನ್ ತಾನೇ? ನಾನೇ ನಿನೀಯ. ಆದ್ರೆ ಜೀವನಾಂಶಕ್ಕೆ ಅಂತ 10 ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಮುಂದಿನ ಭವಿಷ್ಯ ನಿನ್ ಕರ್ಮ. ಅವನ ಜೊತೆ ಹೋಗಿದ್ಯಲ್ಲ, ಅವ್ನು ಯಾವನ ಮ್ಯಾನೇಜರು ಅಂತ ಹೇಳ್ಬಿಟ್ಟು ಅವನ ಜೊತೆ ನೋಡ್ಕತಾನೆ.
ಇಲ್ಲ ಅಂದ್ರೆ ನಾನು ಏನಂತೆ ಹಂಗೆ ಬಿದ್ದಿರ್ರಿ. ನಾನಂತೂ ಈ ಕೇಸ್ ವಾಪಸ್ ತಗೊಳ್ಳೋದು ಇಲ್ಲ, ಎಂಥದೂ ಇಲ್ಲ. ಇಲ್ಲೇ ಬಿದ್ದು ಸಾಯ್ರಿ, ನನಗೆ ಏನು ಬೇಜಾರಿಲ್ಲ. ಪೊಲೀಸಪ್ಪ, ನನ್ನ ಕೇಸ್ ಗೀಸೆಲ್ಲ ವಾಪಸ್ ತಗೊಳಕಿಲ್ಲ. ಇವಳೇನೆ ನೀವು ಬೊಗಕಿಲ್ಲ ಅಂತಂದ್ಮೇಲೆ ನಾನು ಯಾಕೆ ಬೊಗ್ಬೇಕು? ನಾನು ಬೊಗೋದು ಇಲ್ಲ, ಮಾಡೋದು ಇಲ್ಲ. ನಾನು ಈ ಕೇಸ್ ಗೀಸೆಲ್ಲ ವಾಪಸ್ ತಗೊಳಕಿಲ್ಲ. ನನಗೆ ಈಗ ಇಷ್ಟನೂ ಇಲ್ಲ. ಕೇಸ್ ಗೀಸೆಲ್ಲ ವಾಪಸ್ ತಗೊಳಕ್ ನಂಗೆ ಇಷ್ಟನೂ ಇಲ್ಲ. ನಾನು ತಗೊಳ್ಳೋದೂ ಇಲ್ಲ. ಅಮ್ಮಮ್ಮ, ಈಗ ಏನಮ್ಮ ಮಾಡೋದು? ಜೀವನಾಂಶನೂ ಕೊಡಕ್ಕಿಲ್ಲ, 10 ರೂಪಾಯಿ ಕೊಡಕ್ಕಿಲ್ಲ ಅಂತ ಬೇರೆ ಹೇಳ್ತಾವ್ರೆ. ಈಗ ಏನು ಮಾಡೋದು ನಮ್ಮ? ಏನು ಮಾಡೋದು ಅಂತಂದರೆ ಇನ್ನೇನು ಮಾಡೋಕ್ಕಾಯ್ತದಮ್ಮಿ? ಈ ಜೈಲಾಗಂತೂ ಇರೋಕ್ಕಾಯ್ತಿಲ್ಲ ಮಗಳೇ. ಸಾಕಾಗಿ ನೆಗದು ಬಿದ್ದೋಗ್ಬಿಡ್ತೀವಿ. ಈ ಕೇಸು ಪಾಸು ಅದು ಇದು ಅಂತ ಹೇಳಿ ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲಿಬೇಕು. ಆ ಮ್ಯಾನೇಜರ್ ಬೇರೆ ಬಂದ್ಬಿಟ್ಟು ನಮ್ಮ ಮುನ್ನೇನಾರ ಕರ್ಕೊಂಡು ಹೋಯ್ತಾನೋ ಕರ್ಕೊಂಡು ಹೋಗಿಲ್ವೋ ಅದನ್ನೂ ನ್ಯಾಯವಾಗಿ ಗೊತ್ತಿಲ್ಲ. ಎಲ್ಲ ಯಾಕೆ ಬೇಕು ಹೇಳಿ ನಮ್ಗೆ ಇದೆಲ್ಲನೂ? ಸುಮ್ಕೆನೇ ಆಯಿತು, ಏನು ಬೇಡ ಅಂತ ಹೇಳ್ಬಿಡು. ಹೆಂಗೋ ಈ ಮ್ಯಾನೇಜರ್ಗೆ 1,00,000 ಸಂಬಳ ಅಲ್ವಾ? ಹೆಂಗೋ ನಡೆದೋಯ್ತದೆ ಜೀವನ. ಅಜ್ಜಿ, ಆಯ್ತು ಅಜ್ಜಿ, ಆಯಿತು. ನೀನು ಹೇಳ್ದಂಗೆ ನೀನು ಕೇಳ್ತೀವಿ. ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ತೀನಿ. ಏನು ಹೇಳ್ತಾ ಇದೆಯಾ? ನಿಜ ಹೇಳ್ತಾ ಇದೆಯಾ? ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ತೀಯಾ? ನಿಜವಾಗ್ಲೂ ಹಾಕ್ತೀಯಾ? ನಿಜವಾಗೂ ಹಾಕ್ತೀನಿ ಸೈನ್ನ. ನೋಡಮ್ಮ, ನೀನು ನಂಬಕ್ಕಾಗಿಲ್ಲ. ಪೊಲೀಸ್ ಸ್ಟೇಷನಾಗೆಲ್ಲ ಮಾತಾಡಿ ಬರೆಸ್ಬಿಟ್ಟೆ ನೀನು ಕಳ್ಸೋದು. 10 ಪೈಸೆ ನನ್ನ ಮೊಮ್ಮಗ ನೀನು ಕೊಡಕ್ಕಿಲ್ಲ. ಪೊಲೀಸ್ ಅಪ್ನವ್ರು ಇಲ್ಲೇ ಸಾಕ್ಷಿಗವ್ರೆ. ಏನಾರ ದುಡ್ಡು ಕೇಳಿದ್ರೆ ಪೊಲೀಸ್ನವ್ರ ಹತ್ರ ಬಂದ್ಬಿಡ್ತೀರಿ. ಇನ್ನೊಂದ್ಕಿತ ಕಂಪ್ಲೇಂಟ್ ಕೊಟ್ಟು ಇನ್ನೊಂದ್ಕಿತ ಒದ್ದು ಒಳಗಡೆ ಹಾಕಿಸ್ಬಿಡ್ತೀನಿ ಅಷ್ಟೇನೇನಿಯಾ. ಇಲ್ಲಿ ಅಂದ್ಬಿಟ್ಟು ಆಮೇಲೆ ಈಚೆ ಕಡೆಗೆ ಹೋದ್ಮೇಲೆ ನವರಂಗಿ ಆಟ ಏನಾರ ಅಮ್ಮ ಮಗಳು ತೋರಿಸಿದ್ರು ಗೊತ್ತಲ್ಲ ಏನು ಅಂತ. ಈ ಪೊಲೀಸ್ ಅಪ್ಪರು ಇಲ್ಲೇ ಅವರಲ್ಲ, ಇವರೇನಿಯ ಸಾಕ್ಷಿಗೆ. ನೋಡಿ ಪೊಲೀಸ್ ಅಪ್ಪರೇ, ಈ ಹುಡುಗಿನೇನಿಯ ನನ್ನ ಮೊಮ್ಮಗನ್ ಬಿಟ್ಟು ಓಡಾಗಿದ್ದು ಬೇಡ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಮತ್ತೆ ಜೀವನಾಂಶಕ್ಕೆ 10,00,000 ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಐತಿ. ಅದಕ್ಕೆ ಇವಾಗ 10 ರೂಪಾಯಿ ಇಸ್ಕೊಂಡಿದ್ದಂಗೆ ಏನಾರ ಈ ಹುಡುಗಿ ಸೈನ್ ಹಾಕ್ಬಿಟ್ರೆ ನಾನು ಇವಾಗ ಏನು ಬೇಡ, ನಾನು ಕೇಸ್ ವಾಪಸ್ ತಗೊಂಡೋಯ್ತೀನಿ. ಇದಕ್ಕೆ ನೀವೇ ಸಾಕ್ಷಿ. ಯಾಕಂದ್ರೆ ಈಚೆ ಕೊಡಿಗೆ ಹೋದ್ಮೇಲೆ ಇವಳು ಹೆಂಗ್ ಬದಲಾಯ್ತಾಳೋ ಗೊತ್ತಿಲ್ಲ ಅಲ್ವಾ? ಸರಿ, ನೀವೆಲ್ಲ ಒಪ್ಕೊಬಿಟ್ಟು ಮಾಡೋದಾದ್ರೆ ಏನ್ ತೊಂದ್ರೆ ಇಲ್ಲ. ಆದ್ರೆ ಏನಾರ ಮತ್ತೆ ತಪ್ಪಾಯ್ತು ಅಂದ್ರೆ ಮತ್ತೆ ಜೈಲ್ ಕೊಂಬಿ ಎಣಿಸ್ಬೇಕಾಗ್ತೈತೆ. ಏನಿಲ್ಲ, ಈ ಬಡ್ಡೆತದವ್ ನಾನು ಅವ್ರಂಗೆ ಆಟ ಆಡೋಣ ನನ್ನ ಕೈಲಿ ನಂಬಕ್ ಹಾಕಿಲ್ಲ ಪೊಲೀಸಪ್ಪ. ಒಂದೊಂದ್ಕಿತ ಒಂದೊಂಥರ ಆಡ್ತವೆ, ಹೆಂಗ್ ಸಿಕ್ರೆ ಹಂಗೆ ಆಡ್ತವೆ. ಅಲ್ಕಬೇವರ್ಸಿಗಳಿದ್ದಂಗೆ ಸರಿನೇನಿಯ ಇಲ್ಲ. ಅದಕ್ಕೇನೇನಿಯ ನನಗಂತೂ ನಿಮ್ಮ ಮೇಲೆ ನಂಬಿಕೆ ಐತಲ್ಲ, ನೀವೇ ಸಾಕ್ಷಿಗಿದ್ದೀರಲ್ಲ ಅಷ್ಟೇನೇನಿಯ ಸಾಕು. ಈ ಬಡ್ಡೆತದವ್ಗೆ ಬೇಕಾದ್ರೆ ಇವಾಗ ಕೇಸ್ ವಾಪಸ್ ತಗೊಬಿಡ್ತೀನಿ ನಾನು. ಆಮೇಲೆ ಏನಾದ್ರು ಡೈವರ್ಸ್ ಪೇಪರ್ ಸೈನ್ ಹಾಕ್ಲಿಲ್ಲ ಅಂದ್ರೆ ಪೊಲೀಸಪ್ಪರೇ ಒಂದೇ ಒಂದ್ಕಿತ ನಂಗೆ ಸಹಾಯ ಮಾಡಿ ಸಾಕು, ಇನ್ನೇನು ಬೇಡ. ಆಯ್ತು ನೀವೆಲ್ಲ ಒಪ್ಕೊಳಂಗಿದ್ರೆ ಒಪ್ಕೊಂಡು ಏನಮ್ಮ ತಿರ್ಗಾ ಅಲ್ಲಿಗೆ ಹೋದ್ಮೇಲೆ ಅದು ಇದು ಸೈನ್ ಹಾಕಲ್ಲ, ಅದು ಇದು ಅನ್ನಂಗಿಲ್ಲ. ತಿರುಗಿ ಮತ್ತೆ ಅವ್ರು ಕೇಸ್ ಹಾಕಿದ್ರೆ ಮತ್ತೆ ಜೈಲಿಗೆ ಬಂದಿರ್ತೀರಾ. ಇಲ್ಲ ಸ, ದೇವರಣೆ ಇಲ್ಲ ಸ, ದೇವರಣೆಗೂ ಇಲ್ಲ. ದೇವರಣೆಗೂ ನಾನಂತೂ ದೇವರಣೆಗೂ ಸೈನ್ ಹಾಕ್ಬಿಡ್ತೀನಿ ಸ. ಈ ಜೈಲಾಗಿರೋದಕ್ಕಿನ್ನ ಸೈನ್ ಹಾಕ್ಬಿಟ್ಟು ಎಲ್ಲೋ ಬೀದಿನಾಗಿರೋದೇ ಎಷ್ಟೋ ವಾಸಿ ಸ. ಅದೇ ಊಟ, ಅದೇ ಸೊಳ್ಳೆ, ಅದೇ ಸೊಳಿ ಆಗಕ್ಕಿಲ್ಲ ಸ. ನನಗೆ ಸೈನ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಸ. ಏನಜ್ಜಿ, ನೀನ್ ಇವಾಗ ಕೇಸ್ ವಾಪಸ್ ತಗೊಳಕ್ ಒಪ್ಕೊಂಡಿದ್ಯಾ? ಕೇಸ್ ವಾಪಸ್ ತಗೊಳಂಗಿದ್ರೆ ಬಂದ್ ಸೈನ್ ಹಾಕು, ಎಲ್ರು ಮನೆ ಕಳಿಸ್ತೀನಿ. ಆಯ್ತು ಸ, ಕೇಸ್ ವಾಪಸ್ ತಗತೀನಿ. ಇವರು ನನಗೆ ಮಗಂಗೆ ಸೈನ್ ಹಾಕಿ ಕೊಡ್ತೀನಿ ಅಂತ ಹೇಳೋರಲ್ಲ, ಇನ್ನೇನು ಕೇಸ್ ವಾಪಸ್ ತಗತೀನಿ. ಹೌದಾ? ಬನ್ನಿ ಸೈನ್ ಹಾಕ್ ಬನ್ನಿ. ಏನೋ ಈ ಮುದ್ಕಿ ಜೊತೆನೆ ಆಟ ಆಡ್ಬೇಕು ಅಂತ ಮಾಡಿದಿರಾ? ಲೇ ಹಳೆ ತಲೆ ಕಣ ಮೀದು ನಂದು. ನಿಮ್ಮಂಗೆ ನವರಂಗಿ ಆಟಗಳೆಲ್ಲ ಆಟಗಳನ್ನ ನಾನು ಯಾವಾಗೂ ಆಡ್ಬಿಟ್ಟು ಬಂದಿದ್ದೀನಿ. ನನ್ನ ವಯಸ್ಸಾದಷ್ಟು ನಿಂಗೆ ಅನುಭವ ಇಲ್ಲ, ನಂತಾಗಿ ಆಟ ಆಡಕ್ಕೆ ನೋಡ್ತೀಯಾ? ಹೆಂಗೆ ಪುಗ್ಸಟ್ಟೆ ಸೈನ್ ಹಾಕ್ಸ್ಕೊಳ್ಳೋದು ಅಂದರೆ ಹಿಂಗೇನೇನಿಯ. ಈಗ ಮುಚ್ಕೊಂಡು ಬಂದು ನನ್ನ ಮೊಮ್ಮಗ ಅದು ಏನು ಕೊಡ್ತಾನೋ ಪೇಪರ್ಗೆ ಸೈನ್ ಹಾಕಿದ್ರೆ ಸರಿ. ಇಲ್ಲ ಅಂದರೆ ಗೊತ್ತಲ್ಲ, ಈ ಪೊಲೀಸ್ದಾಗೆಲ್ಲ ಬರೆಸ್ಬಿಟ್ಟೆ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಕರ್ಸ್ಕೊಂಡು ಹೋಗಿಲ್ಲ ಇನ್ನು. ಇವಳೇನು ಸಾಮಾನ್ಯ ಮುದುಕಿ ಅಲ್ಲ ಕಣಮ್ಮ. ಇವಳು ಖತರ್ನಾಕು ಕಿತ್ತೋದು ಮುದುಕಿ ಕಣಮ್ಮ ಇವಳು. ಯಪ್ಪ, ಬರೀ ಖತರ್ನಾಕ್ ಕಿತ್ತೋದಲ್ಲ, ಬಹಳ ಡೇಂಜರ್ ಮುದುಕಿ.